ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 12:30 ಆಗಿದೆ. ಸೊ ಹಾಗಾಗಿ ರ್ಯಾಂಡಮ್ ಆಗಿ ಲಾಗ್ನು ಸಹ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ, ನಾನು ಜ್ಯೋತಿ ಅಕ್ಕ, ಕಾವ್ಯ 3 ಜನನು ಸಹ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಏನಕ್ಕಪ್ಪ ಅಂತ ಅಂದರೆ, ನೆಕ್ಸ್ಟ್ ವೀಕು ನಮ್ಮ ಸಿರಿ ಮಗಳದು ಬರ್ಡೇ ಇದೆ. ಸೊ ಹಾಗಾಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಬಟ್ ಯಾವತ್ತು ಹೋಗೋದು ಅನ್ನೋದು ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಈಗ ಜಸ್ಟ್ ಹಾಫ್ ಆನ್ ಅವರ್ ಮುಂಚೆ ಕಾವ್ಯ ಕಾಲ್ ಮಾಡಿದ್ಲು, ರೆಡಿಯಾಗಿ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಸಹ ರೆಡಿ ಆಗಿದ್ದೀನಿ. ಎಲ್ಲರೂ ಆನ್ ದ ವೇ ಬರ್ತಾ ಇದ್ದಾರೆ. ಇನ್ನು ಜ್ಯೋತಿ ಅಕ್ಕಂಗೆ ಈಗ ಜಸ್ಟ್ ಕಾಲ್ ಮಾಡಿದ್ದೆ, ಬರ್ತಾ ನೀವೇ ಪುನರ್ವಿನ ಕರ್ಕೊಂಡು ಬಂದುಬಿಡಿ ಅಂದ್ಬಿಟ್ಟು. ಸೊ ಹಾಗಾಗಿ ಅವರು ಪುನರ್ವಿನ ಕರ್ಕೊಂಡು ಬರ್ತಾ ಇದ್ದಾರೆ. ಅವಳು ಬರ್ತಿದ್ದಾಗೇನೆ ರೆಡಿ ಮಾಡಿಕೊಂಡು ಹೋಗೋದೇನೆ ಶಾಪಿಂಗ್ಗೆ. ಇನ್ನು ಪುನರ್ವಿ ಅಂತೂ ಫುಲ್ ಸರ್ಪ್ರೈಸ್ ಆಗಿಬಿಡ್ತಾಳೆ. ಇವತ್ತು ಅವ್ರ ಅತ್ತೆ ಮಾವ ಅವಳನ್ನ ಸ್ಕೂಲಿಂದ ಕರ್ಕೊಬರೋದಕ್ಕೆ ಹೋಗ್ತಾ ಇದ್ದಾರಲ್ಲ. ಇನ್ನು ಕಾವ್ಯ ಸಿರಿ ಬರೋದಂತ ಅವಳಿಗೆ ಏನೂ ಗೊತ್ತಿಲ್ಲ, ಯಾಕಂದರೆ ಈಗ ಜಸ್ಟ್ ಪ್ಲ್ಯಾನ್ ಆಗಿದ್ದು. ಸೊ ಹಾಗಾಗಿ ಪುನರ್ವಿಗೆ ಏನೂ ಗೊತ್ತಿಲ್ಲ. ಇನ್ನು ಫುಲ್ ಸರ್ಪ್ರೈಸ್ ಆಗಿ ಖುಷಿ ಆಗಿಬಿಡ್ತಾಳೆ. ಇನ್ನು ಹೊರ್ಗಡೆ ಕರ್ಕೊಂಡು ಹೋಗ್ತೀವಿ 3 ಜನನು. ಇನ್ನು ಸಿರಿ ಬಂದಿದ್ದಾಳೆ, ನಾವೆಲ್ಲ ಸೇರ್ಕೊಂಡು ಹೊರಗಡೆ ಹೋಗ್ತಿದ್ದೀವಿ ಅಂತ ಅಂದರೆ ಇನ್ನೂ ಖುಷಿ ಪಟ್ಬಿಡ್ತಾಳೆ ಅವಳು ಅಂತೂ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಅವರೆಲ್ಲ ಬಂದ ಮೇಲೆ ಸಿಗ್ತೀನಿ, ಓಕೆನಾ? ಬಾಯ್. ಪುನರ್ವಿ, ಇವತ್ತು ಮತ್ತೆ ಬಂದಿದ್ರ ಕರ್ಕೊಬರೋದಿಕ್ಕೆ? ನೋಡಲ್ಲಿ ಇನ್ನೊಂದು ಸರ್ಪ್ರೈಸ್. ಅಲ್ಲಿ ನೋಡಿ ಯಾರಿದ್ದಾರೆ ರೂಮಲ್ಲಿ, ನೋಡು ಪುನಃ. ಫ್ರೆಂಡ್ಶಿಪ್ ಡೇ ಆಗೋಗಿತ್ತು, ಬಟ್ ಮಾರನೇ ಬೆಳಿಗ್ಗೆಗೆ ನಾವು ಶಾಪಿಂಗ್ ಹೋಗಿದ್ದು. ಸಿರಿ ಬಂದಿಲ್ಲಲ್ಲ, ಸೊ ಹಾಗಾಗಿ ಫ್ರೆಂಡ್ಶಿಪ್ ಡೇಗೆ ವಿಶ್ ಮಾಡು ಅಂದ್ಬಿಟ್ಟು ವಿಶ್ ಮಾಡಿಸ್ತಾ ಇದ್ವಿ. ಇನ್ನು ಈ ಕಾರ್ಡ್ನಂತೂ ಸ್ಕೂಲಲ್ಲಿ ಕೊಟ್ಟಿದ್ರು, ಪುನರ್ವಿ ಇಟ್ಕೊಂಡಿದ್ಲು ಸಿರಿ ಕೊಡಬೇಕು ಅಂದ್ಬಿಟ್ಟು. ಕೊಡ್ತಾ ಇದ್ದಾಳೆ, ಅದನ್ನೇ ಸಿರಿ ಓಪನ್ ಮಾಡಿ ನೋಡ್ತಿದ್ದಾಳೆ. ಫೈನಲ್ ಇವಾಗ ಶಾಪಿಂಗ್ ಹೊರಡೋ ಟೈಮ್ ಬಂತು. ಸಿರಿ ಅಂತೂ ಒಂದು ಸ್ಮಾಲ್ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿದ್ಲು, ಅದೇ ನನಗೆ ಬೇಕು ಅಂತ ಕೇಳ್ತಾ ಇದ್ಲು. ಅವ್ರ ಮಮ್ಮಿ ಕೊಟ್ಟಿರ್ಲಿಲ್ಲ. ಅವ್ರ ಅತ್ತೆ ನಾನೇ ಕೊಡ್ತೀನಿ ಬಾರೆ ಅಂತ ಅಂದ್ರೂ ಬರ್ತಾ ಇರ್ಲಿಲ್ಲ. ಅವ್ರ ಪಪ್ಪ ಪೂಸಿ ಮಾಡ್ಕೊಂಡು ಕರ್ಕೊಂಡು ಬಂದ್ರು. ಫೈನಲಿ ಬಂದ್ವಿ. ಮಕ್ಕಳು ಬಟ್ಟೆ ಎಲ್ಲ ಫಸ್ಟ್ ಫ್ಲೋರಲ್ಲಿ ಇದೆ ಅಂತ ಅಂದರು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೋ ಬಟ್ಟೆ ಎಲ್ಲ, ಬಟ್ ಅಷ್ಟು ಕಲೆಕ್ಷನೇ ಇರಲಿಲ್ಲ. ಯಾವುದೋ ಹಬ್ಬಗಳಿರಲಿಲ್ವಲ್ಲ, ಸೊ ಹಾಗಾಗಿ ಬಟ್ಟೆ ಕಲೆಕ್ಷನೇ ಇರಲಿಲ್ಲ. ಇನ್ನು ಇವರಿಬ್ಬರಂತೂ ಹೀಗೆ ಬಟ್ಟೆ ಕೆಳಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ರು. ಈ ಸಿರಿ ಅಂತೂ ಈ ಬ್ಯಾಗ್ ಬಿಡ್ತಾನೆ ಇರಲಿಲ್ಲ. ಸಿರಿ ಕಲರು ಇದು ಚೆನ್ನಾಗಿದೆ. ಇಷ್ಟರಲ್ಲಿ ನೋಡಿದಕ್ಕೆ ಇದು ಚೆನ್ನಾಗಿದೆ. ಏನ್ ಬೇಕಂತಮ್ಮ? ಹೌದಾ? ಇಲ್ಲಂತೂ ಯಾವುದು ನಮ್ಗಷ್ಟು ಲೈಕೇ ಆಗಲಿಲ್ಲ. ಒಂದೆರಡು ಇಷ್ಟ ಆದವು, ಬಟ್ ಹೆಣ್ಮಕ್ಳು ಗೊತ್ತಲ್ಲ, ಇನ್ನೂ ಚೆನ್ನಾಗಿರೋದು ನೋಡೋಣ, ಇನ್ನೂ ಚೆನ್ನಾಗಿರೋದು ನೋಡೋಣ ಅಂದ್ಬಿಟ್ಟು ಇಲ್ಲಿ ನೋಡಲಿಲ್ಲ. ಕಾವಿಂಗು ನೋಡ್ದೋ, ಬಟ್ ಯಾವುದು ಚೆನ್ನಾಗಿರಲಿಲ್ಲ, ಕಲೆಕ್ಷನೇ ಇರಲಿಲ್ಲ. ಹಬ್ಬ ಇಲ್ವಲ್ಲ, ಸೊ ಹಾಗಾಗಿ 10ನೇ ತಾರೀಕು ಮೇಲೆ ಬರುತ್ತೆ ಕಲೆಕ್ಷನ್ಸು ಅಂತ ಹೇಳ್ತಿದ್ರು. ಬಟ್ ನಮಗೆ ಬೇಕಾಗಿದ್ದಿದ್ದೆ 10ನೇ ತಾರೀಕು ಒಳಗಡೆ. ಸೊ ಹಾಗಾಗಿ ಅಲ್ಲಿ ನನಗೆ ಒಂದು ಸಿಂಪಲ್ ಸ್ಯಾರಿ ಇಷ್ಟ ಆಯಿತು. ಫೈನಲಿ ಅದೊಂದು ತೊಗೊಂಡು ಹೊರಟ್ವಿ, ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು. ಸಿಲ್ವರಲ್ಲಿ ಏನು ಸಿರಿ ನಿಂದು? ಏನು ಬೇಕು ನಿನಗೆ? ಏನು ಬೇಕು? ಅಪ್ಪಪ್ಪ ಕೊಡ್ರಪ್ಪ, ಬೆಳೆಸ್ಬಿಟ್ಟಿರಿ. ಏನು ಬೇಕು ಹೇಳು? ಏನು ಬೇಕು ನಿನಗೆ? ಕೊಡಿಸ್ತೀನಿ ಹೇಳಿ. ಏನು ಬೇಕು? ಹಾಂ, ತೆಗಿದನ. ಯಾವ ಜ್ಯೂಸ್ ಬೇಕು ನಿನಗೆ? ಮ್ಯಾಂಗೋ ಜ್ಯೂಸ್ ಬೇಕಂತ ಹೇಳಿ. ಮ್ಯಾಂಗೋ ಜ್ಯೂಸ್ ಬೇಕಾ? ಸರಿ, ಈಗ ಸೈಲೆಂಟ್ ಆಗಿದ್ರೆ ಕೊಡಿಸ್ತೀವಿ, ಓಕೆನಾ? ಯಾವುದು ಇಷ್ಟ ಆಗ್ತಾ ಇಲ್ವಾ? ಏನಮ್ಮ ಬೇಡ ಬಂಗಾರ. ಇಲ್ಲೇ ಇಲ್ವಾ ನಿನ್ನ ಬ್ಯಾಗು? ಇದನ್ನು ಕೊಡಿಲ್ಲ ಅಂದರೆ ನೀನು ಇದು ಬಿದ್ದೋಗ್ಬಿಡುತ್ತೆ. ಬೇಡ ಇರು. ಜ್ಯೋತಿ ಅಕ್ಕ, ನಿಂತ್ಕೊಳ್ಳಿ ಇಲ್ಲಿ. ತಗೊಳ್ಳಿ, ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಹೋಗೋಣ ಅಂದ್ರೆ ಅಷ್ಟು ಇಷ್ಟನಾ? ಬನ್ನಿ ಲಿಫ್ಟಲ್ಲಿ ಹೋಗೋಣ. ಸಿರಿ ಏನೇ ತಗೊಂಡು ಹೋಗ್ತಿದೀಯಾ? ಏನು ಲಿಫ್ಟಲ್ಲಿ ಹೋಗೋದು ಕೆಳಗಡೆ ಹೋಗೋದು?
ಅವ್ರು ಭಾರಿ ಸ್ಟ್ರಾಂಗ್ ಇವರು. ಹೋಗಿ ಹೋಗಿ ನಮ್ಗೆ ಸ್ಟ್ರೆಂತ್ ಇಲ್ಲ. ಸಿರಿಮಾ ಏನು ಖರ್ಚೀಫ್ ಹಾಕೊಳ್ತಾ ಇದೀಯಾ? ಅಷ್ಟೊಂದು ಕಷ್ಟಪಡ್ತಿದೀಯ, ಬಾ ಹೆಲ್ಪ್ ಮಾಡ್ತೀವಿ ನಾವೇ. ಏನು ಹೊಟ್ಟೆ ಹಸಿತಿದೆಯಾ ನಿನಗೆ? ಎಷ್ಟು ಹೊಟ್ಟೆ ಹಸಿತಿದೆ? ಖರ್ಚೀಫ್ ಹಾಕೋದಕ್ಕೆ ಕಷ್ಟಪಡ್ತಾವಳೆ ಜಿಪ್ಪು ಊರಿದ್ಲು. ಇಲ್ಲ ಇಲ್ಲ ಇದು ಬೇಕಂದ್ಬಿಡಿ. ಬಾಪುನು ನಡಿ, ಬಾ ನಿಂತ್ಕೋ, ನಡೀರಿ. ನಡೀರಿ, ಬರ್ತಾ ಇದ್ದೀನಿ. ಸರಿ, ಏನೋ ಬೇಕು ತೋರ್ಸಿ ಹೋಗೋಣ. ಸಿಗ್ಲಿಲ್ವಲ್ಲ? ಪ್ಲಾನ್ ಇಲ್ದವ್ರು ತಗೊಳ್ತಾ ಇದೀವಿ, ತಗೋಬೇಕಾದವರು ತಗೊಳ್ತಿಲ್ಲ. ಗಾಡಿ ಎಲ್ಲ ಹೋಗೋಣ ಹೇಳಿ, ಯಾವ ಕಡೆ ಹೋಗೋಣ? ಇವಳಿಗೆ ಅಕ್ಕ ಸಿಕ್ಕೇ ಸಿಗುತ್ತೆ, ಒಂದು ಒಳ್ಳೊಳ್ಳೆ ಫ್ರಾಕ್ಗಳು. ಅವಳಿಗೆ ಸಿಗಲ್ಲ. ಅಂದರೆ ಕಾವ್ಯ ಹೇಳ್ತಿರೋದು ಫಸ್ಟು ಸಿರಿಗೆ ತಗೊಬಿಟ್ಟು ಮ್ಯಾಚಿಂಗ್ ಮಾಡ್ಕೊಳಕ್ಕಾಗುತ್ತೆ ಅಂತ. ಕಾವ್ಯ ಸ್ಟ್ರೆಂತ್ ಕಡಿಮೆ ಆಗೋಯ್ತಾ? ಯಾವ ಕಡೆ ಅಕ್ಕ? ರಂಗೋಲಿನೂ ಕೆಲವೊಂದು ಟೈಮ್ ಸಿಗಲ್ಲ. ಈಗ ನೋಡಿದ್ವಲ್ಲ ಈ ಥರ. ಹಾಂ, ತುಂಬ ಆಪ್ಷನ್ಸ್ಗಳಿದೆ ಇಲ್ಲಿ. ಕಾವ್ಯ ಏನಂತಿದ್ದಾಳೆ ಅಂದರೆ ಅಕ್ಕ, ಸಿರಿಗೆ ತಗೊಬಿಟ್ರೆ ನಾವಿಬ್ರು ಮ್ಯಾಚ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾಳೆ. ಸಿರಿ, ಬಾ ಸಿರಿ. ಏನು ಸಿರಿ? ಏನು ಏನು ಅಳಸ್ತೇನೆ ಘಮ ಘಮ ಅಂತಿದೆ. ಮತ್ತೆ ಏನು ಗೊತ್ತಾ, ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ವರ್ಕ್ ಆಗ್ತಿದ್ ನೋಡು. ನಾವು ಫಸ್ಟ್ ಏನಂತ ಡಿಸೈಡ್ ಮಾಡಿದ್ದು, ಇಲ್ಲೇ ಸುಮಂಗಲಿ ಹತ್ರ ಶಾಪಿಂಗ್ ಹೋಗೋಣ ಅಂತ. ಬಟ್ ನಾವು ಹೋಗಿ ಸೆಂತಿಲ್ಗೆ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಇಲ್ಲಿಗೆ ಬಂದು ಕರ್ಕೊಂಡ್ಬಿಟ್ಟು ಫಸ್ಟ್ ಏನು ಡಿಸೈಡ್ ಮಾಡ್ತೀವಿ ಅದೇ ಆಗುತ್ತೆ ಅಂತ ಅನ್ಕೊಂಡು ಅದೇ ಫೈನಲಿ ಆಗೋದು. ಸೆಂದಲ್ ಸಿಕ್ಬಿಟ್ಟಿದ್ರೆ ಬರಂಗೇ ಇರಲಿಲ್ಲ. ಬಟ್ ಹಬ್ಬಕ್ಕೆ ಕಲೆಕ್ಷನ್ಸು 15ನೇ ತಾರೀಕು ಮೇಲೆ ಲೇಟಾಗಿ ಸಿಕ್ಕಿದ್ರು ಲೇಟೆಸ್ಟಾಗಿ ಸಿಗುತ್ತೆ. ಬಾ ಕಾವ್ಯ, ಡಿಸಪಾಯಿಂಟ್ ಆಗಬೇಡ. ಒಳಗಡೆ 10% ಬಿಡೋದು ಇನ್ನು ಜಾಸ್ತಿ. ನೋಡಿದ್ರಲ್ಲ ಮಕ್ಕಳು ಬಟ್ಟೆ ಕಲೆಕ್ಷನ್ ಅಂತ ಬಬ್ಬಾ ಸಖತ್ತಾಗಿದ್ದೋ, ತುಂಬ ಯುನೀಕ್ ಆಗಿದ್ದೋ. ಮಕ್ಕಳು ಬಟ್ಟೆ ಅಂತೂ ತುಂಬ ಇಷ್ಟ ಆಯಿತು. ನಮ್ಮ ಸಿರಿಗೂ ಸಹ ಒಂದು ಒಳ್ಳೆ ಬಟ್ಟೆನ ಪರ್ಚೇಸ್ ಮಾಡಿಕೊಂಡು ಕಾವಿನ ಬಟ್ಟೆನೂ ಪರ್ಚೇಸಿಂಗ್ ಆಯಿತು. ಹಾಗೆ ನಾವು ಸಹ ತೊಗೊಂಡ್ವಿ. ತೊಗೊಳ್ಳೋ ಪ್ಲ್ಯಾನ್ ಅಂತೂ ಇರಲಿಲ್ಲ. ನೋಡ್ತಾ ಇದ್ದರೆ ಹೆಣ್ಮಕ್ಳಿಗೆ ಗೊತ್ತಲ್ಲ, ಒಂಥರ ನಾಗವಲೆ ಯಾವ ಥರ ತಾಳ್ಬಿಡ್ತೀವಿ. ನೋಡ್ತಾ ಇದ್ದರೆ ಇಷ್ಟ ಆಗ್ತಾ ಇರುತ್ತೆ. ಇಷ್ಟ ಆದ್ರಂತೂ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಸಹ ಎಲ್ಲ ತೊಗೊಂಡು ನೆಕ್ಸ್ಟು ಸ್ಲಿಪ್ಪರ್ ನೋಡ್ದೋ. ಸ್ಲಿಪ್ಪರ್ ಸಹ ಸೆಲೆಕ್ಷನ್ ಆಯಿತು. ಎಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ನು ಸಹ ಇದ್ದು. ಸೊ ಹಾಗಾಗಿ ಬೇಗ ಪರ್ಚೇಸಿಂಗು ಮಾಡ್ಕೊಳ್ಬಿಟ್ವಿ. ನೆಕ್ಸ್ಟು ಇಯರಿಂಗ್ಸ್ನೆಲ್ಲ ತೊಗೋಬೇಕು ಅಂತ ಇದ್ಲು. ಸೊ ಹಾಗಾಗಿ ಅದನ್ನೇ ನೋಡ್ತಾ ಇದ್ದು. ಸರಿ ಬಿಡಿ, ಬ್ಯಾಂಗಲ್ಲು ಹೊಡಿತಾರ ಅವರು. ಗ್ಲಾಸ್ ಬ್ಯಾಂಗಲ್ ನೋಡಿರಿ ಪುನಃ. ವಾ, ಎಲ್ಲೊಟ್ಟೋದ್ರಿ ಇವರು? ಜೋತಕ ಹೋಗೇ ಬಿಟ್ಟಿದ್ದಾರೆ. ಪುನಃ ಸಿರಿ ಬಾಯಿ ಕಡೆ ಜೊತೆ ಹೋಗ್ಬಿಟ್ಟಿದ್ದಾರೆ. ಈ ಬೇಬಿ ಪಿಂಕ್ ಎಷ್ಟಿದೆ? ಇದೆಷ್ಟು?
ಜ್ಯೋತಿ ಅಕ್ಕಂಗಂತೂ ಫುಲ್ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಬ್ರೇಕ್ ತೊಗೊಂಡು ಕಾಫಿ ಕುಡಿದು ಆಮೇಲೆ ಶಾಪಿಂಗ್ನ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಕಾಫಿನ ಕುಡಿತಾ ಇದ್ದೀವಿ. ಇನ್ನು ಮನೆಗೆ ಕೆಲವೊಂದು ಐಟಮ್ನ ಜ್ಯೋತಿ ಅಕ್ಕ ಮತ್ತು ಕಾವ್ಯ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡೋಣ ಅಂತ ಬಂದು ಬರ್ತಿದ್ದಾಗೇ ಫುಲ್ಲು ವರಮಹಾಲಕ್ಷ್ಮಿ ವೈಭವ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ರೆಡಿ ಹೆಣ್ಮಕ್ಳೆಲ್ಲ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಶಾಪಿಂಗ್ನೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ನಾವು ಸಹ ಮನೆಗೆ ಬೇಕಾಗಿರೋವಂಥ ಕೆಲವೊಂದು ಐಟಮ್ನೆಲ್ಲ ನೋಡ್ತಾ ಇದ್ದೋ. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ವ್ಲಾಗ್ ಅಂತೂ ನಾವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಒಂದೊಳ್ಳೆ ಫನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.